ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇದೇ ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ದಿನ ಈ ಒಂದು ಕ್ರಿಯೆ ಮಾಡಿದರೆ ಕಳೆದು ಹೋದ ಪ್ರೀತಿ ಮತ್ತೆ ಮರಕಳಿಸುತ್ತೆ. ಏನು ಪ್ರೀತಿನಲ್ಲಿ ಡಿಸಪಾಯಿಂಟ್ ಆಗಿದ್ದೀರೋ ಅವರು ನಿಮಗೆ ಸಿಗುತ್ತಾರೆ. ಯಾರೆಲ್ಲ ಪ್ರೀತಿಯಲ್ಲಿ ತುಂಬ ಮೋಸ ಹೋಗಿದ್ದೀರೋ ಅವರು ಈ ಕ್ರಿಯೆನ ಮಾಡಿ. ಯಾಕೆಂದರೆ ಅಮಾವಾಸ್ಯೆ ತುಂಬ ಒಳ್ಳೆಯ ಅಮಾವಾಸ್ಯೆ ಇರೋದ್ರಿಂದ, ಭಾವುಕ ಅಮಾವಾಸ್ಯೆ ಇರೋದ್ರಿಂದ ಕ್ರಿಯೆಯನ್ನು ಮಾಡಿದರೆ ಖಂಡಿತ ನಿಮಗೆ ಅವರು ಸಿಗ್ತಾರೆ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಈ ಕ್ರಿಯೆಯನ್ನು ಶನಿವಾರ ದಿನ ಅಮಾವಾಸ್ಯೆಯ ದಿನ ಮಾಡಬೇಕು. ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಯಾವಾಗ ಬೇಕಿದ್ದರೂ ಈ ಶನಿವಾರ ಈ ಕ್ರಿಯೆಯನ್ನು ಮಾಡಬಹುದು. ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ 5 ವೀಳ್ಯದೆಲೆ ಬೇಕಾಗುತ್ತೆ, ಮತ್ತು 5 ಬಾಳೆಹಣ್ಣು ಬೇಕಾಗುತ್ತೆ. ಇಷ್ಟನ್ನು ನಿಮ್ಮ ಹತ್ರ ಇಟ್ಕೊಂಡು ಮತ್ತೆ ಒಂದು ಕೆಂಪು ಬಟ್ಟೆ ಮೇಲೆ ಕುಳಿತು ನೀವು ಒಂದು ಜಪವನ್ನು ಮಾಡಬೇಕಾಗುತ್ತೆ. ಅವರ ಹೆಸರಿನಲ್ಲಿ ಏನು ನಾನು ಮಂತ್ರವನ್ನು ಕೊಡ್ತೀನೋ ಆ ಮಂತ್ರ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಬನ್ನಿ ಅದನ್ನು ಹೇಗೆ ಮಾಡಬೇಕು ಏನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಮಾವಾಸ್ಯೆಯ ದಿನ ಸ್ನಾನ ಎಲ್ಲ ಮಾಡಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದೇವರ ಮನೆಯಲ್ಲಿ ಆಸನವಾಗಿ ಕೂತ್ಕೊಳ್ಳಿ. ದೇವರ ಮನೇಲಿ ಮಾಡ್ಬೋದು ಅಥವಾ ನಿಮ್ಮ ರೂಮಲ್ಲಿ ಮಾಡ್ಬೋದು. ಮೊದಲಿಗೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡ್ತಾ, ನೀವು ಇಷ್ಟಪಟ್ಟ ದೇವರಿಗೆ ಮನಸ್ಸಿನಲ್ಲೇ ಸಂಕಲ್ಪವನ್ನು ಇಟ್ಟುಕೊಳ್ತಾ, ಈ ರೀತಿಯಾಗಿ ನಾ ಇಷ್ಟಪಟ್ಟವರಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಿದ್ದೀನಿ, ಆದಷ್ಟು ಬೇಗ ನನಗೆ ಅವರು ಸಿಗಲಿ ಅಂತ ಮನಸ್ಸಿನಲ್ಲೇ ಬೇಡಿಕೊಳ್ತಾ ಕೇಳಿಕೊಳ್ತಾ 5 ವೀಳ್ಯದೆಲೆಯ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆದು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಸ್ನೇಹಿತರೆ, ಹೆಸರನ್ನು ಬರೆಯುವ ಸಮಯದಲ್ಲಿ ವೀಳ್ಯದೆಲೆ ಯಾವುದು ಕಾರಣಕ್ಕೂ ಹರಿದು ಹೋಗಬಾರ್ದು. ಅಂದರೆ ಪೆನ್ನನ್ನು ಜಾಸ್ತಿ ಫೋರ್ಸ್ ಮಾಡಿ ಬರಿಬಾರ್ದು, ನಾರ್ಮಲ್ ಆಗಿ ಬರೀರಿ, ಇಲ್ಲ ಅದು ತೂತಾಗ್ಬಿಡುತ್ತೆ. ಆ ತೂತು ಆಗಬಾರ್ದು, ಫ್ರೆಶ್ ಇರಬೇಕು. ಅದಾದ ನಂತರ ಆ 5 ಬಾಳೆಹಣ್ಣಿನ ಮೇಲೂ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರು ಬರೆದು ಆದ ಮೇಲೆ 5 ಬಾಳೆಹಣ್ಣು ಮತ್ತು 5 ವೀಳ್ಯದೆಲೆ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ ಕೆಂಪು ವಸ್ತ್ರ ಏನು ಹೇಳಿದ್ದೀನಿ ಆ ಕೆಂಪು ವಸ್ತ್ರದ ಮೇಲೆ ಕುಳಿತುಕೊಂಡು ಈಗ ನಾನು ಕೊಡುವ ಮಂತ್ರವನ್ನು 108 ಸಾರಿ ಜಪ ಮಾಡಬೇಕು. ಜಪ ಮಾಡಿ ಮುಗಿದ ಮೇಲೆ ಅದಕ್ಕೆ ಅಂತ 3 ಸಾರಿ ಅಭಿಮಂತ್ರಿಸಿ ವೀಳ್ಯದೆಲೆ ಮತ್ತು ಬಾಳೆಹಣ್ಣು ಅಂದರೆ 5 ವೀಳ್ಯದೆಲೆ ಪ್ಲಸ್ 5 ಬಾಳೆಹಣ್ಣು ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಹಸುವಿಗೆ ತಿನ್ನಿಸಿ ಬರಬೇಕು. ಇಷ್ಟು ನೀವು ಮಾಡಿದ್ದೆ ಆದಲ್ಲಿ, ಗೋಮಾತೆಗೆ ತಿನ್ನಿಸಿ ಬಂದಿದ್ದೆ ಆದಲ್ಲಿ ಅತಿ ಶೀಘ್ರವಾಗಿ ಕೆಲವೇ ದಿನಗಳಲ್ಲಿ ನಿಮಗೆ ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರುತ್ತೆ. ಅವರೇ ಫೋನ್ ಮಾಡ್ಬೋದು ಅಥವಾ ನಿಮಗೆ ಪ್ರತ್ಯಕ್ಷವಾಗಿ ಸಿಗ್ಬೋದು ಅಥವಾ ಮೆಸೇಜ್ ಮಾಡಬಹುದು. ಅದಕ್ಕೆ ಮಂತ್ರ ಹೀಗಿದೆ: ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಹಮ್ಮುಖಿ ಸರ್ವಸ್ತೆ ನಮಃ ಸ್ವಾಹ. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಅಮ್ಮುಖಿ ಸರ್ವಸ್ಥೆ ನಮಃ ಸ್ವಾಹ. ಇದು ಒಂದು ಮಂತ್ರ. ನೀವು ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ. ಈ ಕ್ರಿಯೆಯನ್ನು ಮಾಡಿ.